ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದೆಲ್ಲದರ ನಡುವೆ ಜೆಡಿಎಸ್ನಿಂದ ಮತ್ತಷ್ಟು ದೂರ ಆದ್ರ ಜಿಟಿಡಿ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕಾರಣ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿನ ಜೆಡಿಎಸ್ ಸಮಾವೇಶದಲ್ಲೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರನ್ನೇ ಹೊರಗಿಟ್ಟು ಸಮಾವೇಶ ಮಾಡ್ತಾ ಇರೋದು ಯಾಕೆ? ಕಾಂಗ್ರೆಸ್ನ ಸಖ್ಯ ಮಾಡಿದ್ರು ಜಿಟಿ ದೇವೇಗೌಡ ಅವರು. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿಗೆ ಈ ವಿಚಾರ ಒಂದು ರೀತಿ ಶಾಕ್ ಆಗಿತ್ತು. ಜೆಡಿಎಸ್ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಜಿಟಿ ದೇವೇಗೌಡ ಅವರು. ಮಾಜಿ ಸಚಿವ ಜಿಟಿ ದೇವೇಗೌಡ ಅವರ ತವರು ಅಂಗಳದಲ್ಲೇ ಸಮಾವೇಶ ಆಗಿದೆ. ಬಟ್ ಜಿಟಿ ದೇವೇಗೌಡರಿಗೆ ಆಹ್ವಾನ ನೀಡದೆ ಸಮಾವೇಶವನ್ನು ನಡೆಸಿ ಟಾಂಗ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಅದರ ಜೊತೆಗೆ ಜಿಟಿಡಿ ಪುತ್ರ ಜಿಟಿ ಹರೀಶ್ ಗೌಡ ಮುಂದಾಳತ್ವದಲ್ಲಿ ಈ ಒಂದು ಸಮಾವೇಶ ನಡೆದಿರೋದು. ಸಮಾವೇಶದ ಬ್ಯಾನರ್ ಮತ್ತೆ ಕಟೌಟ್ಗಳಲ್ಲೂ ಕೂಡ ಅವರ ಫೋಟೋಗಳು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಪಕ್ಷದಿಂದ ದೂರ ಇದ್ರೂ ಕೂಡ ದೇವೇಗೌಡರನ್ನ ಜಿಟಿ ದೇವೇಗೌಡ ಅವರು ಭೇಟಿಯಾಗಿದ್ರು. ಬಟ್ ಅಲ್ಲಿ ಆ ಬ್ಯಾನರ್ಸು ಕಟೌಟ್ಸು ಫ್ಲೆಕ್ಸ್ಗಳೇನಿರುತ್ತೆ ಅಲ್ಲಿ ಎಲ್ಲೂ ಕೂಡ ಜಿಟಿಡಿ ಅವರ ಒಂದು ಫೋಟೋ ಕೂಡ ಇರಲಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ಒಂದು ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ರಾಜ್ಯಾದ್ಯಂತ. ಅದರ ಜೊತೆಗೆ ಜಿಟಿ ದೇವೇಗೌಡ ಅವರು ಯಾಕೆ ಬಂದಿಲ್ಲ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಕಾರಣ ಆಗ್ತಾ ಇದೆ. ಏನಿದೆ ಡೀಟೇಲ್ಸ್? ಎಸ್ ಪ್ರಭು, ಜೆಡಿಎಸ್ ಜನರೊಂದಿಗೆ ಜನತಾದಳ ಮತ್ತು ಜೆಡಿಎಸ್ನ 25ನೇ ವರ್ಷದ ರಜತ ಮಹೋತ್ಸವ ನಿಮಿತ್ತ ಇವತ್ತು ಜೆಡಿಎಸ್ ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಾಗಿರುವಂತಹ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಒಂದು ಬೃಹತ್ ಸಮಾವೇಶ ಮಾಡುವ ಮೂಲಕ ಮುಂಬರುವಂತಹ ಚುನಾವಣೆಗಳಿಗೆ ಒಂದು ರಣಕಹಳೆಯನ್ನ ಮೊಳಗಿಸಿದೆ. ಈ ಒಂದು ಸಮಾವೇಶದ ಸಂದರ್ಭದಲ್ಲಿ ಜೆಡಿಎಸ್ನ ಹಾಲಿ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡ ಅವರನ್ನ ಹೊರಗಿಟ್ಟು ಸಮಾವೇಶ ನಡೆಸಿರುವಂತದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ನ ಸಖ್ಯ ಮಾಡಿದಂತಹ ಜಿಟಿ ದೇವೇಗೌಡರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಶಾಕ್ ಕೊಟ್ಟರು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. ಕಳೆದ 1.5 ವರ್ಷಗಳಲ್ಲಿ ಜೆಡಿಎಲ್ಪಿ ನಾಯಕರಾಗಿ ಸುರೇಶ್ ಬಾಬು ಅವರು ಆಯ್ಕೆ ಆಗತ್ತೆ. ಅದಾದ ಬಳಿಕ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ದಂತ ದೇವೇಗೌಡರು ಈಗ ಮೊನ್ನೆ ಅಷ್ಟೇ ಮಾಜಿ ಪ್ರಧಾನಿ ದೇವೇಗೌಡರವರನ್ನ ಭೇಟಿ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು. ಮತ್ತೆ ನಾನು ಜೆಡಿಎಸ್ ನಲ್ಲೇ ಇದ್ದೇನೆ, ಜೆಡಿಎಸ್ ನಿಂದಲೇ ಸ್ಪರ್ಧೆ ಮಾಡ್ತೇನೆ, ಆದ್ರೆ ಯಾವುದೇ ಕಾರ್ಯಕ್ರಮಗಳಿಗೆ ನನಗೆ ಆಹ್ವಾನವನ್ನ ನೀಡ್ತಿಲ್ಲ ಅನ್ನುವಂತ ಒಂದಿಷ್ಟು ಆಹ್ವಾನ ದೇವೇಗೌಡ ಮುಂದೆ ಹೇಳಿದ್ರು. ಈಗ ಸದ್ಯಕ್ಕೆ ಸುಮ್ಮನಿರೋಣ ಮಾತನ್ನ ದೇವೇಗೌಡರು ಕೂಡ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಅಪ್ಪನಾಗಿರುವಂತಹ ಜಿಟಿ ದೇವೇಗೌಡರನ್ನ ಹೊರಗಿಟ್ಟು ಜೆಡಿಎಸ್ ಸಮಾವೇಶ ಮಾಡಿದೆ. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅದ್ದೂರಿ ಭಾಷಣಗಳನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಕುರುಬ ಸಮುದಾಯ ಯಾವುದೇ ರೀತಿಯಾದಂತಹ ಸಿದ್ದರಾಮಯ್ಯ ಕುಟುಂಬಕ್ಕೆ ಮಾತ್ರ ಸೀಮಿತವಲ್ಲ, ಜೆಡಿಎಸ್ ಪಕ್ಷ ಕುರುಬ ಸಮುದಾಯಕ್ಕೆ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಅಬ್ಬರದ ಭಾಷಣವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಆದ್ರೆ ಇಲ್ಲಿ ಗಮನ ಸೆಳೆತಿರುವಂತದ್ದು ಹಾಲಿ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡ ಅವರನ್ನ ಹೊರಗಿಟ್ಟು ಅವರ ಮಗನ ನೇತೃತ್ವದಲ್ಲಿ ಅಂದ್ರೆ ಹರೀಶ್ ಗೌಡ ಅವರ ನೇತೃತ್ವದಲ್ಲಿ ಈ ಒಂದು ಸಮಾವೇಶವನ್ನು ಮಾಡಿರೋ ಉದ್ದೇಶ ದುರ್ಗೇಶ್ ಅವರಿಗೆ ಆಹ್ವಾನ ಇರ್ಲಿಲ್ವಾ? ಅವ್ರನ್ನ ಕರೆದಿದ್ರ ಇಲ್ವಾ ಅಂತ? ಪ್ರಭು, ಈಗಾಗಲೇ ಏನು ಜೆಡಿಎಲ್ಪಿ ಸ್ಥಾನ ತಪ್ಪಿದ್ರಿಂದ ಜಿಟಿ ದೇವೇಗೌಡರು ಅಸಮಾಧಾನ ಹೊಂದಿದ್ರು. ಹೀಗಾಗಿ ಯಾವುದೇ ಕಾರ್ಯಕ್ರಮಗಳಿಗೆ ಅವರಿಗೆ ಆಹ್ವಾನ ನೀಡ್ತಿಲ್ಲ ಅನ್ನುವಂಥದ್ದನ್ನ ಖುದ್ದು ಜಿಟಿ ದೇವೇಗೌಡ ಅವರೇ ಕೂಡ ಹೇಳಿರುವಂತದ್ದು. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನವನ್ನ ನೀಡಿದ್ರಾ ಇಲ್ಲ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮಗಳನ್ನ ಜನರಿಗೆ ಜನತಾದಳ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದೆ ಜಿಟಿ ದೇವೇಗೌಡರನ್ನ ಪಕ್ಷದಿಂದ ದೂರ ಇಡಬೇಕು, ಅದರಲ್ಲೂ ಕೂಡ ಕಾಂಗ್ರೆಸ್ನ ಸಖ್ಯ ಮಾಡಿದರೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಾಕಷ್ಟು ಬಾರಿ ಮಾತುಕತೆ ನಡೆಸಿದ್ದಾರೆ, ಒಂದು ಹೆಜ್ಜೆ ಕಾಂಗ್ರೆಸ್ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಇರೋದ್ರಿಂದ ಕುಮಾರಸ್ವಾಮಿ ಅವರು ಕೂಡ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ರಾ ಇಲ್ಲುವಂತದ್ದು ಚರ್ಚೆ ಆಗ್ತಿದೆ. ಹೀಗಾಗಿ ಕುಮಾರಸ್ವಾಮಿ ಅವರು ಅವರನ್ನ ಹೊರಗಿಟ್ಟ ಈ ಒಂದು ಸಮಾವೇಶ ಮಾಡುವ ಮೂಲಕ ಸಂದೇಶವನ್ನು ಕೊಟ್ಟಿರುವಂತದ್ದು. ಯಾರೇ ಪಕ್ಷದಿಂದ ಹೊರ ಹೋದ್ರು ಕೂಡ ಜೆಡಿಎಸ್ ಗಟ್ಟಿಯಾಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.